ಕರ್ನಾಟಕ ರಾಜ್ಯೋತ್ಸವಕ್ಕೆ ಗಡಿ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರು ವಿಶೇಷ ಮುತುವರ್ಜಿ ವಹಿಸಿ ತಮ್ಮ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು. ನವೆಂಬರ್ 1 ರಾಜ್ಯೋತ್ಸವಕ್ಕೆ ಅದು 50 ಲಕ್ಷ ಈಗ ತಾನೇ ಅದು ಮಹಾನಗರ ಪಾಲಿಕೆಗೆ ಬಿಡುಗಡೆ ಆಗಿದೆ. ಅದರಲ್ಲಿ ಆ ಹಣವನ್ನು ಯಾವ ರೀತಿ ಉಪಯೋಗ ಮಾಡಬೇಕು, ವಿನಿಯೋಗ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಸಲುವಾಗಿ ಇವತ್ತು ಬೆಳಗಾವಿ ಪಾಲಿಕೆಯ ಕೊಠಡಿಯಲ್ಲಿ ಮಾನ್ಯ ಆಯುಕ್ತರಾದ ಕಾರ್ತಿಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯಿತು. ಎಲ್ಲ ಕನ್ನಡ ಪರ ಸಂಘ ಭಾಗವಹಿಸಿದ್ದೀವಿ. ಅದು ಬೆಳಗಾವಿ ಗ್ರಾಮೀಣ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ 3 ಕ್ಷೇತ್ರಗಳಲ್ಲಿ ಆ ಅನುದಾನವನ್ನು ಬಳಸಿ ಕನ್ನಡದ ಉತ್ಸವಗಳನ್ನು ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ನಡೆದಂಥ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧಾರ ಆಗೈತಿ. ಜಿಲ್ಲಾಧಿಕಾರಿಗಳು ಅದರ ಅಂತಿಮ ನಿರ್ಧಾರ ತಗೋತಾರೆ. ಜನವರಿ 20ರಿಂದ ಫೆಬ್ರವರಿ ಅಂತ್ಯದವರೆಗೆ 3 ಕ್ಷೇತ್ರಗಳಲ್ಲಿ ಅದನ್ನು ಹಣ ವಿನಿಮಯ ಮಾಡಿ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗೈತೆ. ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಡಿ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರನ್ನ ಅಭಿನಂದಿಸ್ತೀವಿ. ಯಾಕಂದ್ರೆ ಕರ್ನಾಟಕ ರಾಜ್ಯ 70 ವರ್ಷ ಆದರೂ ನಮಗೆ ಅನುದಾನ ಬರ್ತಿರಲಿಲ್ಲ, ಕೇವಲ 1 ಲಕ್ಷ ಬರ್ತಿತ್ತು. ನಾವು ಅಕ್ಟೋಬರ್ 8ಕ್ಕೆ ಒಂದು 30 ಜನ ಎಚ್.ಕೆ. ಪಾಟೀಲ್ರ ಸಭೆ ಹೋಗಿದ್ದು ಬೆಂಗಳೂರು ಹೋದಾಗ ಅವರಿಗೆ ಬಿಡುಗಡೆ ಮಾಡಬೇಕು ಅಂತ 2 ಕೋಟಿ ಕೇಳಿದ್ದೀವಿ. ಈ ವರ್ಷ ಅವರು 50 ಲಕ್ಷ ಕೊಟ್ಟಾರ, ಮುಂದಿನ ವರ್ಷ ಹೆಚ್ಚು ಮಾಡ್ಬೋದು. ಅದಕ್ಕೆ ಇವತ್ತಿನ ಸಭೆಯಲ್ಲಿ ಎಚ್.ಕೆ. ಪಾಟೀಲ್ರನ್ನ ವಿಶೇಷವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಅಭಿನಂದನೆ ಮಾಡಿದಾವೆ. ಈ ಸಂದರ್ಭದಲ್ಲಿ ಇವತ್ತೇನು ಸಭೆ ಆಯಿತು ಅದರ ಪ್ರಕಾರ ಕಾರ್ಯಕ್ರಮ ನಡೀತಾವ. ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ಸಭೆ ನಡೆಸಿದ್ವಿ. ಇದು ಜನವರಿ 20ರಿಂದ ಫೆಬ್ರವರಿ ಅಂತ್ಯದವರೆಗೂ 3 ಕಡೆ ಆಗಬೇಕು. ಬೆಳಗಾವಿ ದಕ್ಷಿಣ, ಬೆಳಗಾವಿ ಉತ್ತರ, ಬೆಳಗಾವಿ ಗ್ರಾಮೀಣ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನು ನಾವು ಸಜೆಷನ್ ಕೊಟ್ಟಿವಿ. ಅಂತಿಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಮೊಹಮ್ಮದ್ ಹುಸೇನ್ ಅವರು ನಿರ್ಧಾರ ತಗೋತಾರೆ. ಅವ್ರ ನಿರ್ಧಾರಕ್ಕೆ ನಾವೆಲ್ಲ ಕನ್ನಡ ಸಂಘಟನೆಗಳು ಬದ್ಧರ್ತೇವೆ.